ಪ್ರತಿ ಕ್ಷೇತ್ರಕ್ಕೂ ಕೊಳ್ಳಿ ಇಡ್ತಾ ಇದೆ ಕೊಲ್ಲಿ ಯುದ್ಧ. ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇಗಳು ಖಾಲಿ ಖಾಲಿ. ಪ್ರವಾಸಿಗರು ಬರಲು ಹಿಂದೇಟು. ಅಸಲಿ ಕಾರಣ ಏನು? ಇದು ಪ್ರವಾಸೋದ್ಯಮಕ್ಕೆ ಯುದ್ಧದ ಆಘಾತದ ಸುದ್ದಿ. ಕೊಲ್ಲಿ ದೇಶಗಳಲ್ಲಿ ಯುದ್ಧ ಮುಂದುವರೆದಿದೆ. ಇನ್ನೊಂದು ಕಡೆ ಜಾಗತಿಕವಾಗಿ ಅದರ ನೇರ ಪರಿಣಾಮ ಬಿದ್ದಿದೆ. ಯಾವ ಕ್ಷೇತ್ರವನ್ನು ಈ ಯುದ್ಧದ ಎಫೆಕ್ಟ್ ಬಿಡ್ತಾ ಇಲ್ಲ. ಕೊಲ್ಲಿ ಯುದ್ಧದಿಂದ ಎಲ್ಲೆಡೆ ಕೊಳ್ಳಿ ಬಿದ್ದಿದೆ. ಕರ್ನಾಟಕದ ಪ್ರವಾಸೋದ್ಯಮಕ್ಕೂ ಕೂಡ ಬಿಸಿ ತಟ್ಟಿದೆ. ಯುದ್ಧದ ಪರಿಣಾಮ ಟೂರಿಸಂ ಸಂಕಷ್ಟ ಆಗ್ತಾ ಇದೆ. ಟೂರಿಸಂ ಕ್ಷೇತ್ರ ತಲ್ಲಣಗೊಂಡಿದೆ. ಈ ಬಗ್ಗೆ ಇವತ್ತು ಇಡೀ ದಿನ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಪ್ರವಾಸೋದ್ಯಮ ಕ್ಷೇತ್ರ, ಪ್ರವಾಸಿ ತಾಣಗಳ ಮೇಲೆ ಹೋಟೆಲ್, ರೆಸಾರ್ಟ್, ಹೋಮ್ ಸ್ಟೇ, ಹೀಗೆ ಪ್ರವಾಸೋದ್ಯಮವನ್ನ ನಂಬಿ ಬದುಕ್ತಾ ಇದ್ದವರ ಮೇಲೆ ಈ ಯುದ್ಧ ಯಾವ ತರ ಪರಿಣಾಮ ಬೀರಿದೆ ಅನ್ನೋ ಕುರಿತಂತೆ ನ್ಯೂಸ್ 18 ಇವತ್ತು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದೆ. ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು 5 ಸ್ಟಾರ್, 7 ಸ್ಟಾರ್ ರೆಸಾರ್ಟ್ ಮಾಲೀಕರು, ಹೋಮ್ ಸ್ಟೇ ಮಾಲೀಕರು ಎಲ್ಲರೂ ಕೂಡ ಪ್ರವಾಸೋದ್ಯಮದ ಮೇಲೆ ಡಿಪೆಂಡ್ ಆಗಿದ್ರು. ಜನ ಬಂದ್ರೆ ಅವರಿಗೆ ವ್ಯಾಪಾರ, ಇಲ್ಲ ದುಡಿಮೆ. ಈಗ ಜನರೇ ಬರದೇ ಇದ್ಮೇಲೆ ದುಡಿಮೆ ಹೆಂಗಾಗುತ್ತೆ? ಜೀವನ ನಡೆಸೋದು ಕಷ್ಟ ಆಗ್ತಾ ಇದೆ. ಸಂಬಳ ಕೊಡೋದು ಹೆಂಗೆ? ಹಾಗಾದ್ರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರವಾಸೋದ್ಯಮಕ್ಕೆ ಯುದ್ಧದ ಆಘಾತ ಹೇಗಾಗಿದೆ, ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಬೆಂಗಳೂರಿಂದ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಹಾಗೇನೆ ಮೈಸೂರಿಂದ ನಮ್ಮ ರಿಪೋರ್ಟರ್ ಆನಂದ್ ಕನೆಕ್ಟ್ ಇದ್ದಾರೆ. ಪ್ಲೀಸ್ ಬಿ ಆನ್ಲೈನ್. ಇಬ್ರು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಬೆಂಗಳೂರಲ್ಲಿ ಫಸ್ಟಿಗೆ ಯಾವ ತರ ಯುದ್ಧದ ಎಫೆಕ್ಟ್ ತಟ್ಟಿದೆ ಪ್ರವಾಸೋದ್ಯಮದ ಮೇಲೆ ಅಂತಂದ್ರೆ, ಬೆಂಗಳೂರು ನಮ್ಮ ರಾಜ್ಯದ ರಾಜಧಾನಿ. ಸ್ಟಾರ್ ಹೋಟೆಲ್ಸ್ಗಳಿದಾವೆ. ಆ ಸ್ಟಾರ್ ಹೋಟೆಲ್ಸ್ ಮೇಲೆ ಯುದ್ಧದ ಎಫೆಕ್ಟ್ ಆಗ್ತಿದೆ. ಐಷಾರಾಮಿ ಹೋಟೆಲ್ನಿಂದ ಹಿಡಿದು ಸಾಮಾನ್ಯ ಹೋಟೆಲ್ಗಳ ಮೇಲೇನೂ ಪರಿಣಾಮ ಬಿದ್ದಿದೆ. ಯುದ್ಧದಿಂದಾಗಿ ವ್ಯವಹಾರದಲ್ಲಿ ಗಣನೀಯವಾಗಿ ದಿನದಿಂದ ದಿನಕ್ಕೆ ಇಳಿಕೆ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಲಾಡ್ಜಿಂಗ್ ಇರ್ಬೋದು, ಬೋರ್ಡಿಂಗ್ ಇರ್ಬೋದು, ಅದ್ಯಾವುದೂ ಆಗ್ತಾ ಇಲ್ಲ. ಹಂಗಾಗಿ ಸಂಕಷ್ಟದ ಪರಿಸ್ಥಿತಿ. ಯುದ್ಧದ ಹಿನ್ನೆಲೆಯಲ್ಲಿ ಬಹುರಾಷ್ಟ್ರೀಯ ಕಂಪನಿಗಳ ಸಭೆಗಳು ರದ್ದಾಗ್ತಾ ಇದೆ. ಎಂಎನ್ಸಿ ವಾರ್ಷಿಕ ಸಭೆ, ವಿದೇಶಿ ಪ್ರತಿನಿಧಿಗಳ ಸಭೆ ರದ್ದಾಗ್ತಾ ಇದೆ. ಕೊಲ್ಲಿ ದೇಶಗಳಿಂದ ಬರ್ತಾ ಇದ್ದಂತ ವಿಮಾನಗಳು ಬಂದಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯಕ್ಕೆ ಬರ್ತಾ ಇದ್ದಂತ ಪ್ರವಾಸಿಗರ ಸಂಖ್ಯೆ ಇಳಿಕೆಯಾಗಿದೆ. ಇನ್ನು ಬೆಂಗಳೂರಲ್ಲಿ ವರದಿ ಹೇಳ್ತಾ ಇದೆ 30% ರೂಮ್ ಬುಕಿಂಗ್ ಕಡಿತ ಆಗಿದೆ. ಒಂದು ತಿಂಗಳಲ್ಲಿ ಬರೋಬ್ಬರಿ 200 ಕೋಟಿಗೂ ಅಧಿಕ ಖೋತ ಆಗಿದೆ, ಲಾಸ್ ಆಗಿದೆ. ಕಳೆದ 3 ವಾರಗಳಲ್ಲಿ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ವರದಿ ಹೇಳುತ್ತೆ 150 ಕೋಟಿಯಷ್ಟು ವ್ಯವಹಾರದಲ್ಲಿ ನಷ್ಟ ಆಗಿದೆ ಅಂತ ಉದ್ಯಮಿಗಳು ಹೇಳ್ತಾ ಇದ್ದಾರೆ. ತಮ್ಮ ಪ್ರೀಮಿಯಂ ಆದಾಯವನ್ನ ಐಷಾರಾಮಿ ಹೋಟೆಲ್ಗಳು ಕಳ್ಕೊಂಡಿವೆ. ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳು ದಿನನಿತ್ಯದ ನಿರ್ವಹಣಾ ವೆಚ್ಚವನ್ನ ಸರಿದೂಗಿಸಕ್ಕೆ ಬ್ಯಾಲೆನ್ಸ್ ಮಾಡ್ಬೇಕಲ್ಲ ಪಾಪ ಅವರು, ಅದಕ್ಕೂ ಪರದಾಟವನ್ನ ಪಡ್ತಾ ಇದ್ದಾರೆ. ಸಿಬ್ಬಂದಿಗಳಿದ್ರೆ ಅವ್ರಿಗೆ ಸಂಬಳ ಕೊಡೋಕ್ಕೂ ಈ ಕಷ್ಟ ಆಗ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಹೋಟೆಲ್ ಉದ್ಯಮ ಇದೆ. ಅಂದ್ರೆ ಟೂರಿಸಂ ಮೇಲೆ ಟ್ರಬಲ್ ಆಗ್ತಾ ಇದೆ. ಒಂದು, ಗಲ್ಫ್ ರಾಷ್ಟ್ರಗಳಿಂದ ಫಾರಿನರ್ಸ್ ಬರ್ತಾ ಇಲ್ಲ. ಯುದ್ಧದಿಂದ ಎಫೆಕ್ಟ್ ಆಗ್ತಾ ಇದೆ. ಬೆಂಗಳೂರಲ್ಲಿ ಐಷಾರಾಮಿ ಹೋಟೆಲ್ಗಳಿಂದ ಹಿಡಿದು ಸಾಮಾನ್ಯ ಹೋಟೆಲ್ಗಳವರೆಗೆ ಯಾವ ತರ ಸಮಸ್ಯೆ ಆಗ್ತಾ ಇದೆ ಪ್ರವಾಸೋದ್ಯಮದ ಮೇಲೆ, ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಗತಿ ಶೆಟ್ಟಿ ಲೈನ್ ಅಲ್ಲಿ ಕನೆಕ್ಟ್ ಆಗಿದ್ರು. ಪ್ರಗತಿ ಶೆಟ್ಟಿ, ಬೆಂಗಳೂರು ಅಂತಂದ್ರೆ ರಾಜ್ಯದ ರಾಜಧಾನಿ. ಐಷಾರಾಮಿ ಹೋಟೆಲ್ನಿಂದ ಹಿಡಿದು ಸಾಮಾನ್ಯ ಹೋಟೆಲ್ವರೆಗೂ ಕೂಡ ಪ್ರತಿದಿನ, ಅಂದ್ರೆ ಯುದ್ಧಕ್ಕೂ ಮುಂಚೆ ಎಷ್ಟು ಬುಕಿಂಗ್ ಆಗ್ತಾ ಇತ್ತು, ಎಷ್ಟು ಪರ್ಸೆಂಟೇಜ್ ಇವಾಗ ಕಮ್ಮಿ ಆಗಿದೆ, ಮತ್ತೆ ಹೋಟೆಲ್ ಉದ್ಯಮದವರು ಏನ್ ಹೇಳ್ತಾ ಇದ್ದಾರೆ? ಶರ್ಮಿತಾ ಶೆಟ್ಟಿ, 30% ಈಗ ಬುಕಿಂಗ್ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಹೋಟೆಲ್ ಉದ್ಯಮದವರು ಕೊಡ್ತಾ ಇರುವಂತದ್ದು. ಕೇವಲ ಹೋಟೆಲ್ ಉದ್ಯಮಕ್ಕೆ ಮಾತ್ರ ಅಲ್ಲ, ಅಲ್ಲಿರುವಂತಹ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳಾಗ್ಲಿ ಅವರೆಲ್ಲರಿಗೂ ಕೂಡ ಇದರ ಎಫೆಕ್ಟ್ ತಟ್ಟಿರುವಂತದ್ದು. ಸಹಜವಾಗಿ ಏಪ್ರಿಲ್ ಸಂದರ್ಭದಲ್ಲಿ ಎಂಎನ್ಸಿ ಕಂಪನಿಗಳ ಆನ್ಯುವಲ್ ಮೀಟಿಂಗ್ ಗಳನ್ನಾಗ್ಲಿ ಅಥವಾ ಬೇರೆ ಬೇರೆ ಕಂಪನಿಗಳ ಒಂದಷ್ಟು ಫಂಕ್ಷನ್ ಗಳನ್ನಾಗ್ಲಿ ಅವುಗಳೆಲ್ಲವನ್ನು ಕೂಡ ಮಾಡ್ತಾ ಇದ್ರು. ಜೊತೆಗೆ ಹೋಟೆಲ್ಗಳಲ್ಲಿ ಬುಕಿಂಗ್ ಜಾಸ್ತಿ ಆಗ್ತಾ ಇತ್ತು. ಯಾಕಂದ್ರೆ ಏಪ್ರಿಲ್ ಸಂದರ್ಭದಲ್ಲಿ ನಿಮಗೆ ಸಮ್ಮರ್ ಹಾಲಿಡೇ ಬರುತ್ತೆ. ಈ ಸಂದರ್ಭದಲ್ಲಿ ಎಲ್ಲ ಫ್ಯಾಮಿಲಿ ಟ್ರಿಪ್ ಹೋಗೋರು ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿಗೆ ಬರುವಂತವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಈ ಸಲ ಅದರ ಪ್ರಮಾಣ ಕೂಡ ಗಣನೀಯವಾಗಿ ಇಳಿಕೆ ಆಗಿದೆ ಅನ್ನುವಂಥದ್ದು ಹೋಟೆಲ್ ಮಾಲೀಕರು ಹೇಳ್ತಾ ಇದ್ರು. ಕೇವಲ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಅಲ್ಲ, ಚಿಕ್ಕ ಪುಟ್ಟ ಹೋಟೆಲ್ಗಳಿಗೂ ಯುದ್ಧದ ಎಫೆಕ್ಟ್ ತಟ್ಟಿರುವಂತದ್ದು. ಅಂದ್ರೆ ಸಿಲಿಂಡರ್ ಅಭಾವದಿಂದ ಈಗಾಗಲೇ ನಗರದ ಅನೇಕ ಬೀದಿ ಬದಿ ಹೋಟೆಲ್ಗಳನ್ನು ಕೂಡ ಬಾಗಿಲು ಮುಚ್ಚಿ ಊರಿಗೆ ಹೋಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಇನ್ನು ಹೋಟೆಲ್ಗಳಲ್ಲಿ ಕಾರ್ಮಿಕರು ಸಿಗದೆ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋದ್ರೂ ಕೂಡ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ. ಅಂದ್ರೆ ಎಲೆಕ್ಟ್ರಿಕಲ್ ಬಾಯ್ಲರ್
ಬಾಯ್ಲರ್ ಗಳನ್ನೆಲ್ಲ ಕೊಂಡುಕೊಂಡು ಅದನ್ನ ಬಳಕೆ ಮಾಡಿದ್ರು. ಆದ್ರೆ ತಿಂಗಳಾಂತ್ಯದಲ್ಲಿ ಬರುವಂತಹ ಪವರ್ ಬಿಲ್ ಅನ್ನ ನೋಡಿ ಅವರಿಗೆ ಈಗ ಆ ನಷ್ಟವನ್ನ ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದು ಸಮಸ್ಯೆ ಆಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಸೌದೆ ಒಲೆಯನ್ನ ಮಾಡ್ಕೊಳ್ಳಿಕ್ಕೆ ಹೋಗಿ ಬಿಲ್ಡಿಂಗ್ಗೆ ಕೆಲವೊಂದು ಕಡೆಯಲ್ಲಿ ಡ್ಯಾಮೇಜ್ ಆಗಿರುವಂತಹ ಚಿತ್ರಣ ಕೂಡ ಕಂಡು ಬಂತು. ಸೊ ಹೀಗೆ ನಷ್ಟವನ್ನ ಭರಿಸ್ತಾ ಹೋಗಿರುವಂತಹ ಅನೇಕ ಉದಾಹರಣೆಗಳು ಬೆಂಗಳೂರಿನಲ್ಲಿ ಕಾಣಸಿಗ್ತಾ ಇದೆ. ಓವರ್ ಆಲ್ ಆಗಿ 30% ವ್ಯಾಪಾರ, 30% ಬುಕಿಂಗ್ ಏನಿದೆ ಅದು ಈಗ ಕಡಿಮೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಸೊ ಹೋಟೆಲ್ ಉದ್ಯಮದವರು ಕೊಟ್ಟಿರೋ ಇನ್ಫಾರ್ಮೇಶನ್ ಪ್ರಕಾರ ಸುಮಾರೊಂದು 200 ಕೋಟಿಗೂ ಅಧಿಕ ನಷ್ಟ ಆಗಿರುವಂತಹ ಸಾಧ್ಯತೆ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಈ ಕೋಟಿಯ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನುವಂತಹ ಆತಂಕವನ್ನು ಕೂಡ ಈಗ ತೋಡ್ಕೊಂಡಿರುವಂತದ್ದು ಶರ್ಮಿತಾ ಶೆಟ್ಟಿ. ಪ್ಲೀಸ್ ಬಿ ಆನ್ಲೈನ್ ಪ್ರಗತಿ ಶೆಟ್ಟಿ, ಇನ್ನು ಮೈಸೂರಿನಲ್ಲಿ ಯಾವ ತರ ಇದೆ ಪರಿಸ್ಥಿತಿ? ಆನಂದ್ ನಿಮ್ಮಿಂದ ಮಾಹಿತಿ ಪಡ್ಕೊಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಪ್ರವಾಸೋದ್ಯಮ ಅಂತಂದ್ರೆ ಮೈಸೂರು ಹೇಳಿಕೆಯಲ್ಲಿ ನಮ್ಮ ರಾಜ್ಯದಲ್ಲಿ ಹೆಸರುವಾಸಿ, ಸಾಂಸ್ಕೃತಿಕ ನಗರಿ ಅಂತಾನೆ ಪಟ್ಟವನ್ನ ಪಡ್ಕೊಂಡಿದೆ. ಹೋಟೆಲ್, ಲಾಡ್ಜ್, ರೆಸಾರ್ಟ್, ಹೋಮ್ ಸ್ಟೇ, ಪ್ರವಾಸೋದ್ಯಮದ ಮೇಲೆ ಮೈಸೂರಲ್ಲೂ ಕೂಡ ಕೊಲ್ಲಿ ಯುದ್ಧದ ಎಫೆಕ್ಟ್ ತಡ್ತಾ ಇದೆ. ಮೈಸೂರಲ್ಲಿ ಪ್ರವಾಸೋದ್ಯಮ ಸಂಪೂರ್ಣವಾಗಿ ಕುಸಿತವಾಗಿದೆ. 40% ಹೋಟೆಲ್ ರೂಮ್ಗಳು ಖಾಲಿ ಹೊಡಿತಾ ಇದೆ. ವಾರಾಂತ್ಯದಲ್ಲೂ ಕೂಡ ಪ್ರವಾಸಿಗರು ಮೈಸೂರು ಕಡೆಗೆ ಮುಖ ಹಾಕ್ತಾ ಇಲ್ಲ. ವಿದೇಶಿ ಪ್ರವಾಸಿಗರಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಅರಮನೆ ನೋಡೋಕೆ ಸಹಜವಾಗಿ ವೀಕೆಂಡ್ ಅಲ್ಲಿ ಜನ ಬರ್ತಾ ಇದ್ರು, ಬಟ್ ಈಗ ಬರ್ತಾ ಇಲ್ಲ. ಮೈಸೂರಿನ ಸುತ್ತಮುತ್ತ ಸಾಕಷ್ಟು ಪ್ರವಾಸಿ ತಾಣಗಳಿದೆ, ಅವುಗಳೂ ಕೂಡ ಖಾಲಿ ಹೊಡಿತಾ ಇದೆ. ವೀಕೆಂಡ್ ಅಲ್ಲೂ ಕೂಡ ರೂಮ್ ಬುಕಿಂಗ್ ಕ್ಷೀಣಿಸಿದೆ. ಮೈಸೂರು ಪ್ರವಾಸೋದ್ಯಮಕ್ಕೆ ಈ ಮಹಾಯುದ್ಧ ದೊಡ್ಡ ಪೆಟ್ಟನ್ನ ಕೊಟ್ಟಿದೆ. ಅರಮನೆ ಸೇರಿದಂತೆ ಸಾಕಷ್ಟು ಜಾಗಗಳಿದೆ, ಪ್ರವಾಸಿ ತಾಣಗಳಿದೆ ಮೈಸೂರಲ್ಲಿ. ವೀಕೆಂಡ್ ಬಂದ್ರೆ ಅಂದ್ರೆ ಶನಿವಾರ ಭಾನುವಾರ ಬಂದ್ರೆ ಮೈಸೂರಿನಲ್ಲಿ ಜನ ತುಂಬಿ ತುಳುಕ್ತಾ ಇದ್ರು, ಎಸ್ಪೆಷಲಿ ಪ್ರವಾಸಿಗರು. ಆದ್ರೆ ಈಗ ಪ್ರವಾಸಿಗರಿಗೂ ಒಂದು ಆತಂಕ ಇರುತ್ತೆ, ಸರಿಯಾಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ, ಹೋಟೆಲ್ಗಳಲ್ಲಿ ಊಟ ತಿಂಡಿ ಸರಿಯಾಗಿ ಸಿಗುತ್ತೋ ಇಲ್ವೋ, ಅಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಆಟೋ ಸಿಗುತ್ತೋ ಇಲ್ವೋ, ಕಾರಣ ಆಟೋ LPG ಗ್ಯಾಸ್ ಸಿಗ್ತಾ ಇಲ್ಲ. ಹಂಗಾಗಿ ಈ ಸಂದರ್ಭದಲ್ಲಿ ಹೋಗಿ ಅಲ್ಲಿ ಸಿಕ್ಕಾಕೊಂಡು ಬೀಳೋದು ಯಾಕೆ, ಸಮಸ್ಯೆ ಮಾಡ್ಕೊಳ್ಳೋದು ಯಾಕೆ? ಹಂಗಾಗಿ ಈಗ ಸ್ಕಿಪ್ ಮಾಡೋಣ ಅಂತೇಳಿ ತುಂಬಾ ಜನ ಟ್ರಿಪ್ ಹೊಡಿತಾ ಇಲ್ಲ ಅಥವಾ ಈ ಪ್ರವಾಸಿ ತಾಣಗಳಿಗೆ ವಿಸಿಟ್ ಮಾಡ್ತಾ ಇಲ್ಲ. ಪರಿಣಾಮ ಮೈಸೂರಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಪ್ರವಾಸೋದ್ಯಮ ಕುಸಿತವಾಗಿದೆ. ಹಾಗಾದ್ರೆ ಉದ್ಯಮಿಗಳು ಮೈಸೂರು ಭಾಗದಲ್ಲಿ ಪ್ರವಾಸೋದ್ಯಮ ಎಷ್ಟು ಕುಸಿತ ಆಗಿದೆ, ಯಾವ ತರ ಕಷ್ಟ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ, ಕೇಳೋಣ. ಹಿನ್ನಡೆ ಆಗಿದೆ ಪ್ರವಾಸೋದ್ಯಮಕ್ಕೆ. ಕಾರಣ ಏನಂತಂದ್ರೆ ಕಮರ್ಷಿಯಲ್ ಗ್ಯಾಸು ಸಮಸ್ಯೆ ಇತ್ಯರ್ಥ ಆಗಿಲ್ಲ. ಸಾಕಷ್ಟು ಹೋಟೆಲ್ಗಳು ಮುಚ್ಚಿದೆ. ಆಮೇಲೆ ಜನ ಕೂಡ ಪ್ರವಾಸಿಗರು ಎದುರ್ತಾ ಇದ್ದಾರೆ. ಪ್ರವಾಸೋದ್ಯಮ ಮೈಸೂರು ಹೇಗೆ ಹೋಗೋದು, ಊಟ ತಿಂಡಿ ಸರಿಯಾಗಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಎಲ್ಲ ಕಡೆನೂ ಸಮಸ್ಯೆ ಆಗಿಬಿಟ್ಟಿದೆ. ಕೆಲವು ಹೋಟೆಲ್ಗಳಲ್ಲಿ ಮುಚ್ಚಿದಾವೆ, ಕೆಲವು ಹೋಟೆಲ್ಗಳಲ್ಲಿ ಐಟಮ್ ಕಡಿಮೆ ಮಾಡಿದ್ದಾರೆ, ಇನ್ನು ಕೆಲವು ಹೋಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಂಡು ಸೌದೆಯಿಂದ ಮತ್ತೆ ಹೊಟ್ಟಿನ ಒಲೆಗಳಿಂದ ಊಟೋಪಚಾರ ತಯಾರಿಸಿ ಮಾರ್ತಾ ಇದ್ದಾರೆ. ಎಲ್ಲದಕ್ಕೂ ಸಮಸ್ಯೆ ಗ್ಯಾಸು ಯಾವ ರೀತಿ ಯಾವತ್ತೂ ಇತ್ಯರ್ಥ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅದೇ ರೀತಿ ರೈತರು ಬೆಳೆದಂಥ ಹಣ್ಣು ತರಕಾರಿಗಳು ಕೂಡ ಸಾಕಷ್ಟು ಕುಸಿದಿದೆ. ವ್ಯಾಪಾರದಲ್ಲಿ ಬೆಲೆಯಲ್ಲೂ ಕುಸಿದಿದೆ. ಮದುವೆ ಸೀಸನ್ನು, ಪ್ರವಾಸಿಗರ ಸೀಸನ್ ಇದು. ಏಕೆಂದರೆ ಇದು ಎಲ್ಲ ಸ್ಕೂಲು ಕಾಲೇಜುಗಳು ಎಲ್ಲ ಸರ್ಕಾರಿ ರಜೆಗಳಿರ್ತವೆ. ಇಂತಹ ಸಂದರ್ಭದಲ್ಲಿ ಜನ ಸಾಕಷ್ಟು ಮೈಸೂರಿಗೆ ಬರ್ತಾ ಇದ್ರು. ಎಲ್ರಿಗೂ ಕೂಡ ವ್ಯಾಪಾರ ವಹಿವಾಟು ಯಥೇಚ್ಛವಾಗಿ ಆಗ್ತಾ ಇತ್ತು. ಈಗ ಜನ ನೋಡಿದ್ರೆ ಏನು ಈಗ ಲಾಂಗ್ ವೀಕೆಂಡ್ ಬಂದಿದೆ, ಜನ ಅಷ್ಟೇ ಕಾಣಿಸ್ತಾ ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ವಾರ್ ನಡೀತಾ ಇದ್ದಂತ ಸಂದರ್ಭ ಆಗ್ತಾ ಇದೆ. ಅಂದರೆ ವಾರ್ ನಡೀತಾ ಇದೆ ಇರಾನ್ ಇಸ್ರೇಲ್ ಅಮೆರಿಕ. ಹಾಗಾಗಿ ಮೈಸೂರಿಗೆ ಯಾರೇ ಥರ ಟೂರಿಸ್ಟ್ ಬರ್ತಾ ಇಲ್ಲ. ರೆಸ್ಟೋರೆಂಟ್ ಆಗ್ಬೋದು ಮತ್ತು ಹೋಟೆಲ್ಸ್ ಆಗ್ಬೋದು ಎಲ್ಲ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಎಲ್ಲ ಕುಸ್ತಿದೆ. ಮೇಜರು ವಾರ್ ನಡೀತಾ ಇದೆ. ಅದೇ ಟೂರಿಸಮ್ ಯಾರೂ ಬರ್ತಾ ಇಲ್ಲ. ಪ್ರವಾಸೋದ್ಯಮ ಇಲಾಖೆ ತುಂಬಾ ಕುಸ್ತಿದೆ. ಈಗ ಸಮ್ಮರ್ ಹಾಲಿಡೇಸು, ಸ್ಕೂಲ್ ಎಲ್ಲ ರಜೆ ಇದೆ ಮಕ್ಕಳಿಗೆ. ಅದರಿಂದಾಡಿ ಎಲ್ಲ ಬರಬೇಕಿತ್ತು. ಈಗ ಆಲ್ರೆಡಿ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಮೈಸೂರಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ರು ನಮ್ಮ ರಿಪೋರ್ಟರ್ ಆನಂದ್. ವೀಕೆಂಡ್ ಅಲ್ಲಿ ಮತ್ತೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಸ್ಪೆಷಲಿ ಮೈಸೂರಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಾ ಇದ್ರು. ಸೊ ಯುದ್ಧದ ಎಫೆಕ್ಟ್ ಇಂದಾಗಿ ಪ್ರವಾಸೋದ್ಯಮದ ಮೇಲೆ ಯಾವ ತರ ಹೊಡೆತ ಬಿದ್ದಿದೆ, ಎಷ್ಟು ಶೇಕಡಾವಾರು ಬುಕಿಂಗ್ ಕಡಿಮೆ ಆಗಿದೆ? ಶರ್ಮಿತಾ, ಏನು ದಕ್ಷಿಣ ಕರ್ನಾಟಕದ ಪ್ರವಾಸಿಗರ ಸ್ವರ್ಗ ಅಂತ ಹೇಳಿದ್ರೆ ಅದು ಮೈಸೂರು.
ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ ಸೇರಿದಂತೆ ಭಾರತದ ನಾನಾ ಮೂಲೆಗಳಿಂದಲೂ ಕೂಡ ಮೈಸೂರಿಗೆ ಬರುವಂತಹ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿರ್ತಿತ್ತು. ಏನು ವೀಕ್ ಡೇಸ್ಗಳಲ್ಲಿರ್ಬೋದು, ವೀಕೆಂಡ್ಗಳಲ್ಲಿರ್ಬೋದು, ಮೈಸೂರಿನಲ್ಲಿ ಜನಸಂಖ್ಯೆ ಜನಜಂಗುಳಿಯಿಂದ ಕೂಡಿರ್ತಕ್ಕಂಥ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿ ಇರ್ತಾ ಇತ್ತು. ಮೈಸೂರು ಅರಮನೆ ಇರ್ಬೋದು, ಮೃಗಾಲಯ ಸೇರಿದಂತೆ ಸುತ್ತಮುತ್ತಲಿನ ಸೋಮನಾಥ್ಪುರ, ತಲಕಾಡು, ಈ ಕಡೆ ಚಾಮರಾಜನಗರದ ಬಿಳ್ಗಿರಿ ರಂಗನ ಬೆಟ್ಟ, ನಾಗರಹೊಳೆ, ಬಂಡೀಪುರ ಸೇರಿದಂತೆ ಕೊಡಗು ನಾನಾ ಭಾಗಗಳಿಗೂ ಕೂಡ ಮೈಸೂರಿನಿಂದ ಕನೆಕ್ಟಿವಿಟಿ ಕೇಂದ್ರ ಆಗಿರೋದ್ರಿಂದ ಪ್ರವಾಸಿಗರು ಬರ್ತಾ ಇದ್ರು. ಆದ್ರೆ ಇದೀಗ ಮೈಸೂರಿನಲ್ಲಿ 40% ಹೋಟೆಲ್ಗಳು ಖಾಲಿ ಆಗಿರುವಂತದ್ದು. ಆನ್ಲೈನ್ ನಲ್ಲಿ ಹಿಂದೆ ಆಗಿದ್ದಂತ ಬುಕಿಂಗ್ ಗಳೇನಿದೆ ಅವು ಕೂಡ ರದ್ದಾಗಿರುವಂತದ್ದು. ಹಿಂದೆ ಅಂದ್ರೆ ವೀಕ್ ಡೇಸ್ ಗಳಲ್ಲಿ ಮೈಸೂರಿನಲ್ಲಿ ಸುಮಾರು 65% ಅಷ್ಟು ರೂಮ್ಗಳು ಬುಕಿಂಗ್ ಆಗಿರ್ತಾ ಇದ್ದು, ವೀಕೆಂಡ್ ಗಳಲ್ಲಿ 95% ವರೆಗೂ ಕೂಡ ಬುಕಿಂಗ್ ಆಗೋಬಹುದು. ಆದ್ರೆ ಇದೀಗ ಕೇವಲ 40% 50% ಅಷ್ಟೇ ರೂಮ್ಗಳು ಬುಕಿಂಗ್ ಆಗ್ತಾ ಇರುವಂತದ್ದು. ಅದಕ್ಕೆ ಮೇಜರ್ ಕಾರಣ ಅಂತ ಹೇಳಿದ್ರೆ ಏನೀಗ ಯುದ್ಧ ನಡೀತಾ ಇದೆ, ಗ್ಯಾಸ್ ಟ್ರಬಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಪ್ರವಾಸೋದ್ಯಮಕ್ಕೆ ಅಂದ್ರೆ ಜನರು ಬರುವಂತಹ ವಿದೇಶಿಗರ ಸಂಖ್ಯೆ ಇರಬಹುದು, ದೇಶೀಯ ಸಂಖ್ಯೆ ಕೂಡ ಕಡಿಮೆ ಆಗಿರುವಂತದ್ದು. 10-12% ವಿದೇಶಿಗರ ಸಂಖ್ಯೆ ಮೈಸೂರಿಗೆ ಬರ್ತಾ ಇರೋದ್ರಲ್ಲಿ ಈಗ ಕಡಿಮೆ ಆಗಿದೆ ಅಂತ ಹೇಳಿ ಪ್ರವಾಸೋದ್ಯಮ ಇಲಾಖೆ ಹೇಳ್ತಾ ಇರುವಂತದ್ದು. ಇದರ ಜೊತೆಗೇನೆ ಮೈಸೂರಿನ ಹೊರವಲಯ ಅಂತ ಹೇಳಿದ್ರೆ ಈಗ ಕಬಿನಿ ಹಿನ್ನೀರಿನಲ್ಲಿ ಸಾಕಷ್ಟು ಸಮಯವನ್ನು ಕಳಿಬೇಕು ಅಂತ ದೇಶದ ನಾನಾ ಮೂಲೆಗಳಿಂದ ಬರ್ತಾ ಇದ್ರು. ಅವ್ರಿಗೆ ರೂಮ್ ಕೊಡೋದೇ ಸಾಕಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತ ಮಾತುಗಳು ಹಿಂದೆ ಕೇಳಿ ಬರ್ತಾ ಇದ್ರು. ಆದ್ರೆ ಇದೀಗ ಅಂತ ರೆಸಾರ್ಟ್ಗಳಲ್ಲೂ ಕೂಡ ಪ್ರವಾಸಿಗರ ಸಂಖ್ಯೆ ಕಡಿಮೆ ಇದೆ. ಮತ್ತೊಂದು ಕಡೆಗೆ ಮೈಸೂರಿನ ಹೋಟೆಲ್ಗಳು ಹಿಂದೆ ಅಂದ್ರೆ 25% ಅಷ್ಟು ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಅಂತ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರು ಹೇಳ್ತಾ ಇರುವಂತದ್ದು. ಇದೇ ರೀತಿ ಮುಂದುವರೆದ್ರೆ ಸಂಪೂರ್ಣ ಭಾಗಶಃ ಮೈಸೂರಿನ ಪ್ರವಾಸೋದ್ಯಮ ಏನಿದೆ ಅದು ನೆಲ ಕಚ್ಚೋದಂತೂ ಖಚಿತ ಅಂತ ಹೇಳ್ಬೋದು. ಶರ್ಮಿತಾ, ಫಾಲೋ ಮಾಡೋ ಸುದ್ದಿ. ಥ್ಯಾಂಕ್ ಯು ಆನಂದ್, ಥ್ಯಾಂಕ್ ಯು ಪ್ರಗತಿ ಶೆಟ್ಟಿ. ಈ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಹೋಗಿದ್ದಕ್ಕೆ ಮುಂದಿನ ಸುದ್ದಿ. ಪ್ರವಾಸೋದ್ಯಮಕ್ಕೆ ಮಹಾಯುದ್ಧದ ಆಘಾತದ ಬಗ್ಗೆ ಹೇಳ್ತಾ ಇದ್ವಿ. ಉತ್ತರ ಕನ್ನಡ ಜಿಲ್ಲೆಯ ಮೇಲೂ ಕೂಡ ಪ್ರವಾಸೋದ್ಯಮದ ಮೇಲೆ ಕರಿ ನೆರಳನ್ನ ಬೀರೋ ಹಾಗೆ ಮಾಡಿದೆ ಈ ಯುದ್ಧ. ಪ್ರವಾಸಿ ತಾಣಗಳು ಬಣಬಣ ಅಂತಿದೆ, ಆರ್ಥಿಕತೆಗೆ ಪೆಟ್ಟನ್ನ ಕೊಟ್ಟಿದೆ. ದಾಂಡೇಲಿ, ಗೋಕರ್ಣ, ಮುರುಡೇಶ್ವರ, ಕಾರವಾರ ಖಾಲಿ ಹೊಡಿತಾ ಇದೆ. ಪ್ರವಾಸಿಗರ ಸಂಖ್ಯೆಯಲ್ಲಿ ಭಾರಿ ಇಳಿಮುಖವಾಗಿದೆ. ಯುದ್ಧದ ಬಳಿಕ ಪ್ರವಾಸೋದ್ಯಮದಲ್ಲಿ ಭಾರಿ ಕುಸಿತ ಕಂಡಿರೋದು. ಮೊದಲ ವಾರಕ್ಕೆ 8-10 ಕೋಟಿ ಲಾಭ ಆಗ್ತಾ ಇತ್ತು. ಯುದ್ಧದ ನಂತರ ನಾವು ನೋಡೋದಾದ್ರೆ 4 ಕೋಟಿಗೆ ಕುಸಿತವಾಗಿದೆ ಆದಾಯ. ಗ್ಯಾಸ್ ಇಲ್ಲದೆ ಪ್ರವಾಸಿಗರು ಕೇಳದಂತ ತಿಂಡಿಗಳನ್ನ ಕೊಡೋಕಾಗ್ತಾ ಇಲ್ಲ. ಪ್ರವಾಸಿಗರ ಬುಕಿಂಗ್ 90% ಕುಸಿತವಾಗಿದೆ ಅಂತ ಹೇಳಿ ವ್ಯಾಪಾರಸ್ಥರು, ಹೋಟೆಲ್ ಉದ್ಯಮಿಗಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಇದೊಂದು ಸಕಾಲ, ಮಕ್ಕಳಿಗೆಲ್ಲ ರಜೆ ಇರುತ್ತೆ, ಸಮ್ಮರ್ ಹಾಲಿಡೇಸ್. ಹಾಗಾಗಿ ಪ್ರವಾಸಿ ತಾಣಗಳ ಕಡೆಗೆ ಪೋಷಕರ ಜೊತೆಯಲ್ಲಿ ಮಕ್ಕಳು ಕೂಡ ಬರ್ತಾ ಇದ್ರು. ಬಟ್ ಈಗ ಯುದ್ಧದ ಎಫೆಕ್ಟ್ನಿಂದಾಗಿ ಭಾರಿ ನಷ್ಟ ಆಗ್ತಾ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ಹೋಟೆಲ್ವರೆಗೂ ಕೂಡ ಈ ಪ್ರವಾಸೋದ್ಯಮವನ್ನ ನಂಬಿದ್ರು. ಅವ್ರಿಗೊಂದು ಸೀಸನ್ ಅಂತ ಇರುತ್ತೆ, ಅದರಲ್ಲಿ ಇದು ಕೂಡ ಒಂದು ಪ್ರಮುಖ ಸೀಸನ್, ಸಮ್ಮರ್ ವೆಕೇಶನ್. ಬಟ್ ಈಗ ಯುದ್ಧದ ಎಫೆಕ್ಟ್ ಇಂದಾಗಿ ಪ್ರವಾಸಿಗರು ಬರದೇ ಇರೋದ್ರಿಂದ ಸಾಕಷ್ಟು ಉದ್ಯಮದ ಮೇಲೆ, ಅಂದ್ರೆ ಈ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಯಾರೆಲ್ಲ ಇದ್ರು ಡೈರೆಕ್ಟ್ಲಿ ಮತ್ತೆ ಇಂಡೈರೆಕ್ಟ್ಲಿ ಅದ್ರ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಈಗ ಬೇಸಿಗೆನೂ ಜಾಸ್ತಿ ಇದೆ, ಇಲ್ಲಿ ಬಿಸಿಲು ಸೆಕೆ ಇದು ಜಾಸ್ತಿ ಇದೆ. ಆಲ್ರೆಡಿ ಗೋಕರ್ಣದಲ್ಲಿ ಏನಾಗಿದೆ, ಸ್ವಲ್ಪ ಟೂರಿಸ್ಟ್ ಪ್ರತಿ ವರ್ಷವೂ ಅವರು ಬಂದವರು ಮಾರ್ಚ್ವರೆಗೆ ಉಳಿತಾರೆ. ಮಾರ್ಚ್ ನಂತರ ಅವರು ಹೊರಡ್ತಾರೆ. ಅಂದರೆ ಏಪ್ರಿಲ್ ಮೇ 2 ತಿಂಗಳು ತುಂಬ ಸೆಕೆ ಇರೋದ್ರಿಂದ ಸ್ವಲ್ಪ ಫಾರಿನ್ ಟೂರಿಸ್ಟು ಹೊರಡ್ತಾರೆ. ಮತ್ತು ಇವಾಗ ಯುದ್ಧ ನಡೀತಾ ಇದೆ, ಬೇರೆ ರಷ್ಯನ್ ಬರೋದು ಸ್ವಲ್ಪ ಕಡಿಮೆ ಆಗಿರ್ಬೋದು. ಯಾಕೆಂದರೆ ಇಸ್ರೇಲ್ ಮತ್ತು ರಷ್ಯನ್ ಟೂರಿಸ್ಟ್ ಕಡಿಮೆ ಆಗಿರ್ಬೋದು. ಯುದ್ಧ 2 ದೇಶಕ್ಕೆ ಯುದ್ಧದ ಎಫೆಕ್ಟ್ ಇದೆ. ಉಳಿದಂತೆ ಬೇರೆ ಇವರು ಬರ್ತಾ ಇದ್ದಾರೆ, ಏನು ಬೇರೆ ದೇಶದವರು ಬರ್ತಾ ಇದ್ದಾರೆ. ಆದರೆ ಸೆಕೆ ಮತ್ತು ಹೋಟೆಲ್ಗಳಲ್ಲೆಲ್ಲ ಗ್ಯಾಸ್ಗಳು ಪ್ರಾಬ್ಲಮ್ಮು, ಪೆಟ್ರೋಲಿಯಂ ಉತ್ಪನ್ನಗಳದ್ದು ಇದರೆಲ್ಲ ಪ್ರಾಬ್ಲಮ್ಮು, ಅದೆಲ್ಲ ಸ್ವಲ್ಪ ಎಫೆಕ್ಟ್ ಆಗಿದೆ. ಆಗಿಲ್ಲ ಅಂತಲ್ಲ, ಇದೆಲ್ಲ ಸರಿ ಆದರೆ ಮುಂದಿನ ದಿನಗಳಲ್ಲಿ ಟೂರಿಸ್ಟ್ಗಳು ತುಂಬ ಜನ ಬರ್ಬೋದು, ನಿರೀಕ್ಷೆ ಇದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಪ್ರವಾಸೋದ್ಯಮಕ್ಕೆ ಯುದ್ಧದ ಆಘಾತ ತಟ್ಟಿದೆ. ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ಊಟದ ಸಮಸ್ಯೆಯಿಂದ ಜನ ರೆಸಾರ್ಟ್ಗಳತ್ತ ಬರ್ತಾ ಇಲ್ಲ. ಗಣನೀಯವಾಗಿ ಕಡಿಮೆಯಾಗಿದೆ ಪ್ರವಾಸಿಗರ ಸಂಖ್ಯೆ. ಪ್ರವಾಸೋದ್ಯಮದ ಮೇಲೆ ಸಾಕಷ್ಟು ಪರಿಣಾಮ ಬೀರಿರುತ್ತದೆ. ಅದರಲ್ಲೂ ಕರ್ನಾಟಕದ ಸಕಲೇಶಪುರದ ವಿವಿಧ ಪ್ರೇಕ್ಷಣೀಯ ಸ್ಥಳಗಳಿದ್ದು ಇದನ್ನು ವೀಕ್ಷಿಸಲು ಸಾವಿರಾರು ಪ್ರೇಕ್ಷಕರು ಬರುತ್ತಾರೆ. ಹಾಗಾಗಿ ಸಕಲೇಶಪುರದ ಸುತ್ತಮುತ್ತ ಅನೇಕ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳು ನಡೆಯುತ್ತಿದ್ದು, ಆದರೆ ಯುದ್ಧದಿಂದಾಗಿ ಅನೇಕ ಕಡೆ ಅನಿಲದ ಕೊರತೆ ಎದ್ದು ಕಾಣುತ್ತಿದ್ದು ಪ್ರವಾಸಿಗರು ಬರುವವರ ಸಂಖ್ಯೆ ಕಡಿಮೆಯಾಗಿದೆ. ಬಂದ ಪ್ರವಾಸಿಗರನ್ನು ಸತ್ಕರಿಸಲು ಎಲ್ಲ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಲ್ಲಿ ಸೌದೆ ಒಲೆಗೆ ಮೊರೆ ಹೋಗಿರುತ್ತೇವೆ. ಆದ್ದರಿಂದ ಪ್ರವಾಸಿಗರ ಸಂಖ್ಯೆ ತುಂಬ ಕ್ಷೀಣಿಸುತ್ತಿದೆ. ಉದ್ಯಮದ ಮೇಲೆ ಸಾಕಷ್ಟು